ಮಸಾಜ್ ಪಾರ್ಲರ್ಗೆ ಹೋದಾಗ ಹೀಗೆಲ್ಲ ಮಾಡಬೇಡಿ. ಮಾರಿದ್ರೆ ಜೈಲ್ ಸೇರೋದಂತೂ ಗ್ಯಾರಂಟಿ. ನೀವು ಮಸಾಜ್ ಪಾರ್ಲರ್ಗೆ ಹೋದ್ರೆ ಅಥವಾ ಮಸಾಜ್ ಪಾರ್ಲರ್ನ ನಡೆಸ್ತಿದ್ರೆ ಈ ನಿಯಮಗಳನ್ನ ಅನುಸರಿಸುವುದು ಅತ್ಯವಶ್ಯಕ. ಮಸಾಜ್ ಪಾರ್ಲರ್ ಮಾಲೀಕರು ಇದನ್ನು ಪಾಲಿಸದಿದ್ದರೆ ಅವರನ್ನು ಯಾವಾಗ ಬೇಕಾದರೂ ಪೊಲೀಸರು ಬಂಧಿಸಬಹುದು. ಅನೇಕ ಜನರು ತಮ್ಮ ದೇಹದ ಆಯಾಸವನ್ನು ನಿವಾರಿಸಲು ಥೆರಪಿ ಪಡೆಯಲು ಮಸಾಜ್ ಪಾರ್ಲರ್ಗಳಿಗೆ ಹೋಗುತ್ತಾರೆ. ಇದು ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ಆಯಾಸವನ್ನು ನಿವಾರಿಸುತ್ತದೆ. ಆದರೆ ಮಸಾಜ್ ಪಾರ್ಲರ್ಗಳ ನೆಪದಲ್ಲಿ ಅಕ್ರಮಗಳು ನಡೆಯುತ್ತಿವೆ ಎಂಬ ವರದಿಯನ್ನು ನಾವು ಕೇಳಿದ್ದೇವೆ. ಇದಕ್ಕಾಗಿ ಮಸಾಜ್ ಪಾರ್ಲರ್ಗಳನ್ನು ತೆರೆಯಲು ಕೆಲವು ನಿಯಮಗಳನ್ನು ಮಾಡಲಾಗಿದೆ. ನೀವು ಮಸಾಜ್ ಪಾರ್ಲರ್ಗೆ ಹೋದ್ರೆ ಅಥವಾ ಮಸಾಜ್ ಪಾರ್ಲರ್ನ ನಡೆಸುತ್ತಿದ್ದರೆ ಈ ನಿಯಮಗಳನ್ನು ಅನುಸರಿಸುವುದು ಅತ್ಯವಶ್ಯಕ. ಮಸಾಜ್ ಪಾರ್ಲರ್ ಮಾಲೀಕರು ಇದನ್ನು ಪಾಲಿಸದಿದ್ದರೆ ಅವರನ್ನು ಯಾವಾಗ ಬೇಕಾದರೂ ಬಂಧಿಸಬಹುದು. ಅಕ್ರಮಗಳು ನಡೆದರೆ ಅದರ ಜೊತೆಗೆ ನೀವು ಕೂಡ ಜೈಲಿಗೆ ಹೋಗ್ಬೋದು, ಅಂದ್ರೆ ಕಸ್ಟಮರ್ ಕೂಡ ಜೈಲಿಗೆ ಹೋಗ್ಬೋದು. ಹೀಗಾಗಿ ಈ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ. ಆ ನಿಯಮಗಳು ಯಾವುವು ಎಂದರೆ, ನಿಯಮಗಳ ಪ್ರಕಾರ ಸ್ಪಾಗಳು ಮತ್ತು ಮಸಾಜ್ ಪಾರ್ಲರ್ಗಳನ್ನು ಲಾಕ್ ಮಾಡಲಾಗುವುದಿಲ್ಲ. ಅಂದರೆ ಬಾಗಿಲು ಲಾಕ್ ಮಾಡಿದ ನಂತರ ನೀವು ಇಲ್ಲಿ ಯಾವುದೇ ಸೇವೆಗಳನ್ನು ನೀಡಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ಮಸಾಜ್ ಪಾರ್ಲರ್ ಸೇವೆಯಲ್ಲಿರುವವರೆಗೂ ಅದರ ಬಾಗಿಲುಗಳನ್ನು ತೆರೆದಿರಬೇಕು. ಮಸಾಜ್ ಪಾರ್ಲರ್ನ ಬಾಗಿಲುಗಳನ್ನು ಹಾಕೊಂಡು ಏನಾದರೂ ಓನರ್ಗಳು ಸೇವೆಗಳನ್ನು ಕೊಡಲು ಹೊರಟರೆ ಅವರನ್ನು ಬಂಧಿಸಲಾಗುತ್ತದೆ. ಇದಲ್ಲದೆ ಸ್ಪಾ ಮತ್ತು ಮಸಾಜ್ ಪಾರ್ಲರ್ಗಳಲ್ಲಿ ಅಳವಡಿಸಲಾಗಿರುವಂತಹ ಗೇಟ್ನ ಒಳಭಾಗದಲ್ಲಿ ಯಾವುದೇ ಚೈನ್ ಇತ್ಯಾದಿಗಳನ್ನು ಅಳವಡಿಸಬಾರದು. ಇದರಿಂದ ಗೇಟ್ ಅನ್ನು ಒಳಗಿನಿಂದ ಮುಚ್ಚಬಹುದು. ಇದು ಮಸಾಜ್ ಪಾರ್ಲರ್ಗಳನ್ನು ತೆರೆಯುವ ನಿಯಮಗಳಿಗೆ ವಿರುದ್ಧವಾಗಿದೆ. ಇದು ಕೂಡ ನೀವು ಈ ತರ ಮಾಡಿದ್ರೆ ದಂಡ ತೆರಬೇಕಾಗುತ್ತದೆ. ಮಸಾಜ್ ಪಾರ್ಲರ್ಗಳಲ್ಲಿ ಎಲ್ಲಾ ಗೇಟುಗಳನ್ನು ಕೆಲಸದ ಸಮಯದಲ್ಲಿ ತೆರೆದಿರಲು ಅನುಮತಿಸಲಾಗಿದೆ. ಅಲ್ಲದೆ ಪಾರ್ಲರ್ ಐಡಿ ಮತ್ತು ಅಲ್ಲಿಗೆ ಬರುವ ಗ್ರಾಹಕರ ಎಲ್ಲಾ ಇತರ ವಿವರಗಳನ್ನು ಹೊಂದಿರಬೇಕು. ಸ್ಪಾ ಕೇಂದ್ರಗಳು ಸಮಯವನ್ನು ಸಹ ನಿಗದಿಪಡಿಸಿರಬೇಕು. ಅಂದರೆ ಅವುಗಳನ್ನು ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ ಮಾತ್ರ ತೆರೆಯಬಹುದು. ರಾತ್ರಿ 9 ಗಂಟೆಯ ನಂತರ ತೆರೆದರೆ ಅದಕ್ಕೆ ದಂಡ ವಿಧಿಸಬೇಕಾಗುತ್ತದೆ ಅಥವಾ ಬಂಧಿಸುತ್ತಾರೆ ಪೊಲೀಸರು ಬಂದು. ಮಸಾಜ್ ಪಾರ್ಲರ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹೊಂದಿರುವ ಅವಶ್ಯಕತೆ ಇದೆ. ಅಂದರೆ ಸಿಸಿಟಿವಿ ಕ್ಯಾಮೆರಾಗಳಿಲ್ಲದೆ ಮಸಾಜ್ ಪಾರ್ಲರ್ಗಳನ್ನು ನಡೆಸುವಂತಿಲ್ಲ ಎಂಬ ನಿಯಮವೂ ಕೂಡ ಇದೆ. ನೀವು ಅಲ್ಲಿಗೆ ಹೋಗುವುದಾದರೆ ಈ ಬಗ್ಗೆ ವಿಶೇಷ ಕಾಳಜಿ ತಗೊಳ್ಳಿ, ಕಸ್ಟಮರ್ಸ್ಗೆ ಹೇಳ್ತಿರೋದು. ಇದಲ್ಲದೆ ಮಸಾಜ್ ಪಾರ್ಲರ್ಗಳ ನಿರ್ವಾಹಕರು ಕಳೆದ 3 ತಿಂಗಳ ರೆಕಾರ್ಡ್ಗಳನ್ನು ತಮ್ಮ ಬಳಿ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಅಂದ್ರೆ ಪೊಲೀಸ್ ಬಂದು ಕೇಳಿದಾಗ ಡಿಲೀಟ್ ಆಗ್ಬಿಟ್ಟಿದೆ ಆ ತರ ಕ್ವಶನ್ಗಳಿಗೆ ಆನ್ಸರ್ನ ಮಾಡುವ ಹಾಗಿಲ್ಲ. ಪೊಲೀಸ್ ಬಂದು ನಿಮ್ಮನ್ನು ಕೇಳಿದಾಗ ಆ ಕಂಪ್ಲೀಟ್ ಸಿಸಿಟಿವಿ ಕ್ಯಾಮೆರಾಗಳ ಫೋಟೇಜ್ ಅನ್ನು ನೀವು ಕೊಡಬೇಕಾಗುತ್ತದೆ. ನಿಯಮಗಳ ಪ್ರಕಾರ ಮಸಾಜ್ ಪಾರ್ಲರ್ಗಳು ಅಥವಾ ಸ್ಪಾ ಪಾರ್ಲರ್ಗಳಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಸ್ಪಾ ವಿಭಾಗಗಳನ್ನು ಹೊಂದಿರಬೇಕಾಗುತ್ತದೆ. ಮಹಿಳೆ ಮತ್ತು ಪುರುಷ ವಿಭಾಗಕ್ಕೆ ಯಾವುದೇ ರೀತಿಯ ಸಂಬಂಧ ಇರುವಂತಹ ಡೋರ್ಗಳನ್ನು ನಿರ್ಮಿಸುವಂತಿಲ್ಲ. ಎರಡೂ ಕೊಠಡಿಯ ಮಧ್ಯೆ ಸಂಪರ್ಕ ಇರುವುದು ಗೊತ್ತಾದರೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತದೆ. ಓನರ್ನು ಸೇರಿಸಿ ಕಸ್ಟಮರ್ನ ಕೂಡ ಅರೆಸ್ಟ್ ಮಾಡಲಾಗುತ್ತದೆ. ನೀವು ಪಾರ್ಲರ್ಗೆ ಹೋದಾಗ ನಿಮ್ಮ ದೇಹವನ್ನು ಸ್ಪಾ ಮಾಡುವುದಕ್ಕೆ ಮಾತ್ರ ಬಳಸಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಅಕ್ರಮ ವಿಚಾರಗಳಲ್ಲಿ ಬಳಸಿದರೆ ನಿಮ್ಮನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಲ್ಲ. ನಿಮಗೆ ಈ ವಿಚಾರಗಳು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.